ಪ್ರೈಸ್ ದ ಲಾರ್ಡ್. ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ನೋಡೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ಕ್ರಿಸ್ತನು ನಮ್ಮನ್ನು ಎಷ್ಟು ಅದ್ಭುತಕರವಾಗಿ ಆತನನ್ನು ನಡೆಸಿಕೊಂಡು ಬಂದಿದ್ದಾನೆ. ಆತ ನಡೆಸಿದ ಒಂದು ಕಾರ್ಯಗಳನ್ನು ಕುರಿತು ನಾವು ಸ್ತೋತ್ರ ಮಾಡುತ್ತಾ ಮುಂದೆ ನಡೆಸುವ ಕಾರ್ಯಗಳಿಗೆ ಆತನಲ್ಲಿ ವಿಶ್ವಾಸಿಸುತ್ತಾ ಈ ಒಂದು ಮುಂಜಾನೆಯಲ್ಲಿ ನಾವು ಈ ದಿನದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಈ ದಿನಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯ 20ನೇ ವಚನದಿಂದ 23ನೇ ವಚನದವರೆಗೂ. ಆತನ ಬಲಾತಿಶಯವು ಎಷ್ಟು ಮಹತ್ವದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡ್ರಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ನಾವೆಲ್ಲರೂ ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪೂರ್ಣಗೊಳ್ಳುತ್ತದೆ. ಆಮೇನ್. ಈ ಒಂದು ದೇವರ ವಾಕ್ಯವನ್ನು ನಾವು ಕೇಳಿದ ವಾಕ್ಯವನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ನಾವು 1 ನಿಮಿಷ ಕಾಲ ನಾವು ಧ್ಯಾನಿಸಿ ನಮ್ಮನ್ನು ನಾವು ಒಪ್ಪಿಸಿಬಿಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಿಶುದ್ಧನು, ನೀತಿವಂತನು, ಸರ್ವಶಕ್ತನೂ ಆದ ತಂದೆ ದೇವರ ರಾಜ್ಯ ಕರ್ತನೇಸಪ್ಪ. ಅಪ್ಪ ಕರ್ತನೇಪ ಎಲ್ಲದರ ಮೇಲೆ ಅಧಿಕಾರನೇ ಕೊಡಲ್ಪಟ್ಟಿದೆ ರಾಜ್ಯ. ಅಪ್ಪ ಕರ್ತನೇಪ ರಾಜ್ಯ ನಮ್ಮನ್ನು ಸೃಷ್ಟಿಸಿದ ದೇವರು ಏನಾಗಿದೆ ರಾಜ್ಯ ಕರ್ತನೆಯಪ್ಪ. ನೀವು ವಾಕ್ಯ ಹೇಳ್ತಾರೆ ರಾಜ್ಯ ಕರ್ತನೆ. ಅಪ್ಪ ಭೂಮಿ ಆಕಾಶಗಳನ್ನು ಉಂಟು ಮಾಡೋದಕ್ಕೂ ಮುಂಚೆ ರಾಜ್ಯ ನಮ್ಮನ್ನು ಹೆಸರಿಡೋದಕ್ಕಾಗಿದೆ ರಾಜ್ಯ ಕರ್ತನೇಸಪ್ಪ. ಇದನ್ನು ನೋಡಿದ್ರು ಒಬ್ಬೊಬ್ಬರನ್ನು ಕರ್ತನೆಯಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ್ಯ. ಈ ದಿನದಲ್ಲಿ ರಾಜ್ಯ ಕರ್ತನೇಸಪ್ಪ ಅಪ್ಪ ಕರ್ತನೆ ಎಲ್ಲ ಒಂದು ಅಧಿಕಾರಿಗಳನ್ನು ಕರ್ತನೆಯಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ್ಯ. ಅಪ್ಪ ಕರ್ತನೆಯಪ್ಪ ರಾಜ್ಯ ಅಧಿಕಾರಿಗಳನ್ನು ನೇಮಿಸುವಾತ ನೀನಾಗಿದೆ ರಾಜ್ಯ ಕರ್ತನೆ. ಹೆಸರಿಡೋದು ಕರೆದಾತ ನೀನಾಗಿದೆ ರಾಜ್ಯ ಕರ್ತನೇಸಪ್ಪ. ಅಪ್ಪ ಅವರಿಗೆ ಬೇಕಾದ ಕರ್ತನೆಯಪ್ಪ ರಾಜ್ಯ ಎಲ್ಲ ಆಶೀರ್ವಾದವನ್ನು ನೀನು ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ಅಧಿಕಾರಿ ಕುಟುಂಬಗಳ ರಾಜ್ಯಕರ್ತನೆ ಆಶೀರ್ವಾದ ಆಗಿ ವಿದ್ಯು ರಾಜ್ಯಕರ್ತನೆ ಒಂದು ಆಶೀರ್ವಾದ ಕರ್ತನೆ ರಾಜ್ಯ. ಜನರೆಲ್ಲರಿಗೂ ಸೇರುವಂತೆ ರಾಜ್ಯಕರ್ತನೆ ಸಪ್ಪ. ಅಪ್ಪ ನೀವು ಬಲಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯಕರ್ತನೆ ಸಪ್ಪ. ಅಪ್ಪ ಕರ್ತನೆ ಪ್ರಜೆ ಯಾವುದೇ ಅಧಿಕಾರಿಗಳು ರಾಜ್ಯಕರ್ತನೆ ಅವ ಮೋಸ ನಾಶನಕ್ಕೆ ಬಿದ್ದು ಹೋಗದಂತೆ ರಾಜ್ಯಕರ್ತನೆ ಸಪ್ಪ. ಅಪ್ಪ ಅವ್ರಿಗೆ ಬೇಕಾದ ಎಲ್ಲಾ ಕರ್ತನೆ ಜ್ಞಾನವನ್ನು ರಾಜ್ಯಕರ್ತನೆ, ತಿಳುವಳಿಕೆಯನ್ನು ರಾಜ್ಯಕರ್ತನೆ ಸಪ್ಪ. ಯಾವ ರೀತಿ ನಡೆಸಿಕೊಳ್ಳಬೇಕೆಂದು ಕರ್ತನೆ ಅಪ್ಪ ಜ್ಞಾನವನ್ನು ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ. ಅಪ್ಪ ನೀನು ಹಾಗೆ ಮಾಡಿ ಕೈ ಸ್ತೋತ್ರ ಮಾಡ್ತೇನೆ. ಒಂದೊಂದು ಕರ್ತನೆ ಅಪ್ಪ ಕೋರ್ಟಲ್ಲಿ ನಡೀತಿರುವ ಕೇಸ್ಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅಪ್ಪ ಕರ್ತನೆ ನೀ ನೀತಿವಂತ ದೇವರಾಗಿದ್ದ ರಾಜ್ಯ ಕರ್ತನೆ ಅಪ್ಪ. ನೀತಿಯನ್ನು ಕರ್ತನೆ ರಾಜ್ಯ ನೀನು ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ. ಹಾಗೆ ಮಾಡಿ ಕೈ ಸ್ತೋತ್ರ ಮಾಡ್ತೇನೆ. ಈ ಒಂದು ಕೇಳಿದ ಕರ್ತನೆ ಪ್ರಜ ಒಂದೊಂದು ಕಿವಿಗಳನ್ನು ರಾಜ್ಯ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ್ಯ ಕರ್ತನೆ. ಈ ಒಂದು ಮುಂಜಾನೆ ನಡೆದ ರಾಜ್ಯ ಕರ್ತನೆ ಈ ದಿನ ಪೂರ್ತಿ ರಾಜ್ಯ ಅವ್ರ ಜೊತೆ ಇದು ನೀನು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ. ಹಾಗೆ ಮಾಡಿ ಕೈ ಸ್ತೋತ್ರ ಮಾಡ್ತೇನೆ. ಯೇಸು ನಾಮದಲ್ಲಿ ದೇವರೇ, ಆಮೇನ್. ಇದನ್ನು ನೋಡಿದ ಎಲ್ಲರಿಗೂ ದೇವರು ಆಶೀರ್ವದಿಸಲಿ. ಎಲ್ಲರಿಗೂ ಕಳಿಸಿಕೊಡಿ. ನೀವು ಸಹ ಆಶೀರ್ವಾದ ಹೊಂದಿಕೊಳ್ಳಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಬ್ಬರಿಗೆ ಸಹ ಶೇರ್ ಮಾಡಿರಿ. ಆಮೇನ್.